ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಬಳಿ ಹಿಂದೂ ಸಮಾಜೋತ್ಸವ ಸಮಿತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೆಯಿತು. ಕರ್ಪೂರ ಗ್ರಾಮ ಪಂಚಾಯಿತಿಯಿಂದ ಸದಸ್ಯ ತಿಮ್ಮರಾಜು ಮತ್ತು ಗಣ್ಯರು ಎತ್ತಿನ ಗಾಡಿಯ ಜೊತೆಗೆ 5ಕ್ಕೂ ಹೆಚ್ಚು ದೇವರುಗಳ ರಥಗಳ ಮೂಲಕ ಮಹಿಳೆಯರು ಪೂರ್ಣ ಕುಂಭ ಕಳಸ ಹೊತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಹಾಗೆಯೇ ಸಮಂದೂರು, ಕರ್ಪೂರ, ಮಾಯಸಂದ್ರ ಗ್ರಾಮ ಪಂಚಾಯಿತಿಗಳ ಗ್ರಾಮಸ್ಥರು ಹಾಗೂ ಗಣ್ಯರು ಶೋಭಾಯಾತ್ರೆಯ ಮೂಲಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ವೈನಿಕುಲ ಕ್ಷತ್ರಿಯರ ಗುರುಪೀಠ ಪೀಠಾಧಿಪತಿಗಳಾದ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಯೋಜಕ ಕೇಶವಮೂರ್ತಿ, ಸರ್ಕಾರಿ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಡಿ ಮುನಿಯಪ್ಪ ಮತ್ತು ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ನ ವಿಶೇಷ ಚೇತನರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಅವರು ಉದ್ಘಾಟಿಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಜೆಪಿ ಉಪಾಧ್ಯಕ್ಷ ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಕಾಂಕ್ಷಿ ಉಲ್ಲಹಳ್ಳಿ ಶ್ರೀನಿವಾಸ್ ಸ್ವಾಮೀಜಿಗಳು ಮತ್ತು ಗಣ್ಯರು ಗೋಪೂಜೆ ಹಾಗೂ ರಾಗಿ ರಾಶಿಯ ಪೂಜೆ ನೆರವೇರಿಸುವ ಮೂಲಕ ಕೃಷಿ ಸಂಸ್ಕೃತಿಗೆ ಗೌರವ ಸಲ್ಲಿಸಲಾಯಿತು. ವೇದಿಕೆ ಕಾರ್ಯಕ್ರಮದಲ್ಲಿ ಹಳ್ಳಿಕಾರ್ ಹೋರಿಗಳು, ಎತ್ತಿನ ಗಾಡಿ, ರಾಗಿಯ ರಾಶಿ, ವೀರಗಾಸೆ, ಭರತನಾಟ್ಯ, ಯಕ್ಷಗಾನ, ಮಹಿಳೆಯರಿಂದ ಕೋಲಾಟ ಸೇರಿದಂತೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿ ಪ್ರದರ್ಶಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವೈನಿಕುಲ ಕ್ಷತ್ರಿಯರ ಗುರುಪೀಠ ಪೀಠಾಧಿಪತಿಗಳಾದ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮಿಯವರು, ಸೃಷ್ಟಿಯು ಎಲ್ಲ ಜಾತಿ ಧರ್ಮಗಳಿಗೂ ಒಂದೇ ರೀತಿಯಾಗಿ ನಡೆದುಕೊಳ್ಳುತ್ತದೆ. ಆದರೆ ಮೇಲು ಕೀಳು ಭಾವನೆಯೊಂದಿಗೆ ನಡೆದುಕೊಳ್ಳುವುದು ತಪ್ಪು. ಅದನ್ನ ಬಿಟ್ಟು ನಾವೆಲ್ಲರೂ ಹಿಂದೂಗಳೆಂಬ ಭಾವನೆಯೊಂದಿಗೆ ಇದ್ದರೆ ದೇಶವು ಸುಭದ್ರವಾಗಿರಲು ಸಾಧ್ಯವೆಂದರು. ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಯೋಜಕ ಕೇಶವಮೂರ್ತಿ ಮಾತನಾಡಿ, ನಮ್ಮ ಸನಾತನ ಧರ್ಮ ಹಾಗೂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕಿದೆ. ಅಸ್ಪೃಶ್ಯತೆ, ಜಾತಿ ತಾರತಮ್ಯ ಸರಿಪಡಿಸಿಕೊಳ್ಳಬೇಕು. ಸಾಮರಸ್ಯದ ಕಾರ್ಯಕ್ರಮಗಳು ಹೆಚ್ಚಾಗಬೇಕು. ಸ್ವದೇಶಿ ಚಿಂತನೆ ಅಳವಡಿಸಿಕೊಳ್ಳಬೇಕು. ಪ್ರಕೃತಿಯನ್ನ ತಾಯಿ ಸ್ಥಾನದಲ್ಲಿ ಇಟ್ಟು ನೋಡುವುದು ಹಿಂದೂ ಧರ್ಮದಲ್ಲಿ ಮಾತ್ರ. ನಾಗರಿಕ ಶಿಷ್ಟಾಚಾರ ಮಹತ್ವದ ಸಂಗತಿ. ಹಿಂದುತ್ವದ ರಕ್ಷಣೆ ನಮ್ಮ ಸಂರಕ್ಷಣೆಯಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಾಗೆಯೇ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸರ್ಕಾರಿ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಡಿ ಮುನಿಯಪ್ಪ ಮತ್ತು ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ನ ವಿಶೇಷ ಚೇತನರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. जय जय श्री राम, जय श्री राम.
ಆಯೋಜನೆ ಮಾಡಿದಂತಹ ಕುಮಾರಿ ರಕ್ಷಿತಾ ಹಾಗೂ ಮುಂದಿನ ಕಾರ್ಯಕ್ರಮ हिंदू धर्म की, सब भारत की, समृद्ध भारत की, समर्थ भारत माता की, बोलो भारत माता की। ಇವತ್ತು ಕರ್ಪೂರು ಹಾಗೂ ಸಮಂದೂರು ಹಾಗೂ ಮೈಸಂದ್ರ ಪಂಚಾಯಿತಿ ವತಿಯಿಂದ ಇವತ್ತು ಏನು ಹಿಂದೂ ಉತ್ಸವ ಆಚರಣೆ ಮಾಡಿದ್ವಿ. ಇದು ಅತಿ ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಮಾತೆಯರು, ನನ್ನ ಅಕ್ಕ ತಂಗಿಯರು, ತಾಯಂದರು ಮನೆಯಿಂದನೂ ಅವರು ಕಳಶ ತರುವ ಮುಖಾಂತರ ಇವತ್ತು ಈ ಹಿಂದೂ ಉತ್ಸವಕ್ಕೆ ಒಂದು ಸ್ಫೂರ್ತಿದಾಯಕರಾಗಿದ್ದಾರೆ ಅಂದರೆ ಇವತ್ತು ಮಹಿಳೆಯರು. ಆ ಮಹಿಳೆಯರಿಗೆ ಅವರ ಪಾದಗಳಿಗೆ ಹೊಂದಿಸ್ತಾ ನಾನು ಇವತ್ತು ಚಿರಬಾಗಿ ನಮಸ್ಕಾರ ತಿಳಿಸ್ತೇನೆ. ಯಾಕಂದರೆ ಇವತ್ತು ಗಣರಾಜ್ಯೋತ್ಸವ ದಿನವೂ ಅಷ್ಟೇ ಎಲ್ಲ ಜನಪ್ರತಿನಿಧಿಗಳು ಏನೊಬ್ಬ ಪಂಚಾಯತಿ ಸದಸ್ಯರು ಇರ್ಬೋದು, ತಾಲೂಕು ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಅವರ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಇವತ್ತು ಬಂದು ಈ ಒಂದು ಹಿಂದೂ ಕಾರ್ಯಕ್ರಮದಲ್ಲಿ ಧಾರ್ಮಿಕವಾಗಿ ಅವರು ಭಾಗವಹಿಸಿದ್ದಾರೆ ಅಂದರೆ ಇದು ತುಂಬ ಖುಷಿ ತರ್ತಕ್ಕಂಥ ವಿಚಾರ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ಪೂರು ಪಂಚಾಯಿತಿಯಿಂದ ಮನೆಗೂ ಮಹಿಳೆಯರು ಬಂದಿರತಕ್ಕಂಥದ್ದು ತುಂಬ ಸಂತೋಷ ಭರಿತವಾದಂಥ ವಿಚಾರ. ಇವತ್ತು ಅದೇ ರೀತಿ ಇದು ನಮ್ಮ ಕರ್ಪೂರು ಪಂಚಾಯಿತಿ ವ್ಯಾಪ್ತಿಯ SSV ಶಾಲೆಯಿಂದ ಅವರು ಏನು ವಾಹನದ ವ್ಯವಸ್ಥೆ ಇರ್ಬೋದು ಅಥವಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿರ್ತಕ್ಕಂಥದ್ದು ಇರ್ಬೋದು, ತುಂಬ ಚೆನ್ನಾಗಿತ್ತು. ಅದೇ ರೀತಿ ನಮ್ಮ ಮಹೇಶ್ ಅವರು ಏನು ವೀರಗಾಸೆ ಕುಣಿತದ ಒಂದು ಕಾರ್ಯಕ್ರಮ ಕೊಟ್ಟರು. ಇದು ಒಂದು ಈ ಸಾಂಸ್ಕೃತಿಕ ಮೆರವಣಿಗೆ ಉತ್ಸವಕ್ಕೆ ಒಂದು ಸ್ಫೂರ್ತಿ ತಂದುಕೊಡ್ತು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಹಾಗೂ ಸ್ವಾಮೀಜಿಗಳು ಇಲ್ಲಿ ತುಂಬ ಗಣ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರು. ಅದೇ ರೀತಿ ನಮ್ಮ ಏನು ಶಾಸಕ ಅಭ್ಯರ್ಥಿಯಾದಂತಹ ಉಲ್ಲಳ್ಳಿ ಶ್ರೀನಿವಾಸರವರು, ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಅವರು ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡು, ಗೋಪೂಜೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಾಗಲು ಅವರು ಸಹ ಸಹಕಾರ ನೀಡಿದರು. ಈ ಕಾರ್ಯಕ್ರಮ ಯಶಸ್ಸಾಗಲು ತನು ಮನ ಧನ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ತುಂಬ ಆಭಾರಿಯಾಗಿರ್ತೇನೆ. ತುಂಬ ಹೃದಯದ ಅಭಿನಂದನೆ ಸಹ ತಿಳಿಸ್ತೇನೆ. ಇದೇ ರೀತಿ ನಮ್ಮ ಹಿಂದೂ ಬಾಂಧವರೆಲ್ಲ ಒಗ್ಗಟ್ಟಾದರೆ ನಮ್ಮ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ಎಲ್ಲಿಂದನೋ ಬಂದಂತಹ ಆ ವಲಸಿಗರು ಇವತ್ತು ಇದು ಅನ್ಯ ಭಾಷಿತರು ಹಾಗೂ ಕ್ರಿಶ್ಚಿಯನ್ಸು ಏನು ಮುಸ್ಲಿಮ್ಸ್ ಅಂತ ಹೇಳ್ತೀವಿ, ಇವರ ಒಂದು ದೌರ್ಜನ್ಯಕ್ಕೆ ನಮ್ಮ ಹಿಂದೂ ಬಾಂಧವರು ಇವತ್ತು ಬಲಿಯಾಗ್ತಾ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇದೇ ರೀತಿ ಪ್ರದರ್ಶನ ಮಾಡಿದ್ರೆ ನಾವು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋದ್ರ ಮುಖಾಂತರ ಈ ದೇಶದ ನಮ್ಮ ಹೆಮ್ಮೆಯ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರ ಕೈಬಲ ಪಡಿಸಿ ನಾವು ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡೋಣ. ಹಿಂದೂ ದೇವರುಗಳಲ್ಲಿ ದಿನ ಆರಾಧನೆ ಹಾಗೂ ದೈವಭಕ್ತಿಯಿಂದ ಹಿಂದೂ ರಾಜ್ಯೋತ್ಸವ ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೇನೆ. ಒಂದು ತಿಳಿಸ್ತೇನೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂಬ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು. ನಾವೆಲ್ಲ ಒಂದಾಗಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸುವ ಮುಖಾಂತರ ಇನ್ನೂ ಇದೇ ರೀತಿ ನಾವು ಕೈ ಜೋಡಿಸಿ ಇನ್ನು ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತಾ ಎಲ್ಲರೂ ಜೊತೆಗೂಡಿ ಹಿಂದೂ ರಾಷ್ಟ್ರ ನಿರ್ಮಾಣವನ್ನು ಮಾಡಲಿಕ್ಕೆ ನಾವು ಪಣ ತೊಗೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಏನಂದರೆ ರೈತರು ಬೆಳೆಯುವಂತಹ ಎಲ್ಲ ಸಲಗ ಸಾಮಗ್ರಿಗಳನ್ನ ಈ ಒಂದು ರಾಶಿ ಪ್ರದರ್ಶನ ಮಾಡಿ, ಅದೇ ರೀತಿ ಎತ್ತುಗಳು ಏನು 4-5 ಜೊತೆ ಎತ್ತುಗಳು ಬಂದು ಎತ್ತಿನ ಗಾಡಿ ಬರುವ ಮುಖಾಂತರ ಇವತ್ತು ಈ ನಾಡು ಕಂಡಂತಹ ಕೆಂಪೇಗೌಡರ ಒಂದು ಚಿರಸ್ಮರಣೆಯಿಂದ ಅವರು ಅಷ್ಟೇ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತರಾದಂಥ ಕೆಂಪೇಗೌಡರು ಈ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿ ಎಲ್ಲ ಜಾತಿ ಜನಾಂಗಕ್ಕೆ ಎಲ್ಲ ಪೇಟೆಗಳನ್ನು ನಿರ್ಮಾಣ ಮಾಡಿಕೊಟ್ರು. ಅವರ ಒಂದು ಸವಿ ನೆನಪು ಇವತ್ತು ಹಿಂದೂ ಬಾಂಧವರಲ್ಲಿ ಒಮ್ಮತದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಿದೆ. ಅವರ ಒಂದು ಭಾವಚಿತ್ರವನ್ನು ಇಟ್ಕೊಂಡು ಇವತ್ತು ಎತ್ತಿನ ಗಾಡಿಗಳಲ್ಲಿ ಮೆರವಣಿಗೆ ಮಾಡೋದರ ಮುಖಾಂತರ ನಮ್ಮ ರೈತರು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಒಂದು ಸ್ಪಂದನೆ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಸ್ಫೂರ್ತಿದಾಯಕರಾದರೂ ಅವರಿಂದ ಒಂದು ಅಭಿನಂದನೆಗಳನ್ನು ತಿಳಿಸ್ತೇನೆ. ಏನು ಇವತ್ತು ಮಾಯಿಸಂದ್ರ ಗ್ರಾಮದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ನಮ್ಮ ಕರ್ಪೂರು, ಸಮಂದೂರು, ಮಾಯಿಸಂದ್ರ 3 ಗ್ರಾಮ ಪಂಚಾಯತ್ರು ಸೇರಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಎಲ್ಲರೂ ಒಳ್ಳೆ ಸಹಕಾರ ಕೊಟ್ಟು, ಪೊಲೀಸ್ ಇಲಾಖೆ ಇರ್ಬೋದು, ಎಲೆಕ್ಟ್ರಿಕಲ್ ಇಲಾಖೆ ಇರ್ಬೋದು, ಎಲ್ಲ ಅಧಿಕಾರ ವೃಂದದವರು ಹಾಗೂ ನಮ್ಮ ಹಿಂದೂ ಬಾಂಧವರೆಲ್ಲ 3 ಪಂಚಾಯತಿಯಲ್ಲಿರೋ ಎಲ್ಲ ಹಳ್ಳಿಗಳಲ್ಲಿರೋ ಹಿಂದೂ ಬಾಂಧವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತವ್ರೆ. ಎಲ್ರಿಗೂ
ಹೃತ್ಪೂರ್ವಕ ಅಭಿನಂದನೆಗಳು. RSS ಪ್ರಾರಂಭವಾಗಿ 100 ವರ್ಷಗಳ ಶತದಿನೋತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ನಡೀತಾ ಇರತಕ್ಕಂಥ ಸಮಾಜೋತ್ಸವ ಕಾರ್ಯಕ್ರಮಗಳಲ್ಲಿ ಆ ನಿಮಿತ್ತವಾಗಿ ಇವತ್ತು ನಾವು ಮಾಯಸಂದ್ರ ಗ್ರಾಮದಲ್ಲಿ ಇವತ್ತು 3 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯ ಸಮಂದೂರು, ಕರ್ಪೂರು, ಮಾಯಸಂದ್ರ 3 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಇವತ್ತು ಇಲ್ಲಿ ಸೇರಿ ಸಮಾಜೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಶೋಭಾಯಾತ್ರೆಯನ್ನು ವಿಶೇಷವಾಗಿ ಶೋಭಾಯಾತ್ರೆಯ ಮುಖಾಂತರ ಪೂರ್ಣಕುಂಭ ಕಳಶಗಳನ್ನು ಹೊತ್ತು ಮಾತೆಯರ ಒಂದು ಮುಖಾಂತರ ಸ್ವಾಮೀಜಿಗಳ ಒಂದು ಬರುವಿಕೆಯ ಒಂದು ಶೋಭಾಯಾತ್ರೆಯಲ್ಲಿ ಹಾಗೆ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಕಾರ್ಯಕ್ರಮ ಮೆರುಗನ್ನು ನೀಡಿದ್ದಾರೆ. ಹಾಗೆ 3 ಗ್ರಾಮ ಪಂಚಾಯತ್ ವ್ಯಾಪ್ತಿಯೆಲ್ಲ ತುಂಬ ಜನ ಮಾತೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಭಾಳ ಸಂತೋಷವನ್ನು ತರ್ತಕ್ಕಂಥದ್ದು. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಾಲಾ ಮಕ್ಕಳು ಹಾಗೆ ಮಾತೆಯರು ಕೋಲಾಟ, ನಮ್ಮ ಸಬ್ಬಂಗಲ ಗ್ರಾಮದ ಕೋಲಾಟ ಸಂಘದವರು ಕೋಲಾಟ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹೀಗೆ ಈ ವೇದಿಕೆಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ದಿಕ್ಸೂಚಿ ಭಾಷಣವನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ನಮ್ಮ ಸಂಘದ ಹಿರಿಯರು ಈ ಎಲ್ಲ ಕಾರ್ಯಕ್ರಮಗಳ ಒಂದು ನಿಮಿತ್ತ ಇವತ್ತು ಯಶಸ್ವಿಯಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಯಸಂದ್ರದಲ್ಲಿ ನಡೆದಿದೆ ಅಂದರೆ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಮತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಶೋಭೆಯನ್ನು ತಂದಂಥ ಎಲ್ಲ ಸಮಸ್ತ ಹಿಂದೂ ಬಾಂಧವರಿಗೆ ನಿಮ್ಮ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ವಂದನೆಗಳು. ಜೈ ಹಿಂದ್. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಘೋಷವಾಕ್ಯವನ್ನು ಮೊಳಗಿಸುತ್ತಾ ಈ ದಿನ ನಮ್ಮ ದೇಶ ವ್ಯಾಪ್ತಿಯಲ್ಲಿ ಸುಮಾರು 1 ಲಕ್ಷ ಕಡೆ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಅಂಗವಾಗಿ ಮಾಯಸಂದ್ರ ಪಂಚಾಯಿತಿ, ಕರ್ಪೂರ್ ಪಂಚಾಯಿತಿ, ಸಮಂದೂರು ಪಂಚಾಯಿತಿ 3 ಪಂಚಾಯಿತಿಗಳು ಒಗ್ಗೂಡಿ ಮಾಯಸಂದ್ರ ಗ್ರಾಮದಲ್ಲಿ ಇವತ್ತೊಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿ ಬಂದಂಥ ಹಿಂದೂಗಳಿಗೆ ಎಲ್ಲರಿಗೂ ಮಹಿಳಾ ಮನೆಗಳಿಗೆ ಎಲ್ಲರಿಗೂ ನನ್ನ ಅನಂತ ವಂದನೆಗಳು. ನಾವೆಲ್ಲ ಇದೇ ರೀತಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಇದ್ದು ದೇಶವನ್ನು ಮುನ್ನಡೆಸೋಣ ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಅಂಗವಾಗಿ ಗೋಪೂಜೆ, ರಾಶಿ ಪೂಜೆ ಮತ್ತು ಪೂರ್ಣಕುಂಭ ಕಳಶದೊಂದಿಗೆ ಸ್ವಾಮೀಜಿಗಳನ್ನ ಬರಮಾಡಿಕೊಂಡು ರಥೋತ್ಸವದ ಸಮೇತ ನಾವು ಒಂದು ವಿಭಿನ್ನವಾಗಿ ಆಚರಿಸಿದ್ದೀವಿ. ಇದೇ ರೀತಿ ವರ್ಷನೂ ಆಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಹಿಂದೂ ಸಮಾಜೋತ್ಸವವನ್ನು ತುಂಬ ಒಗ್ಗಟ್ಟಾಗಿ ಈ ಆನೇಕಲ್ ತಾಲೂಕು ಮಾಯಸಂದ್ರದಲ್ಲಿ ಅದ್ಧೂರಿಯಾಗಿ ನಡೆಸಿರುವಂಥ ಪ್ರತಿಯೊಂದು ಗ್ರಾಮಸ್ಥರು ಇದನ್ನು ಏನಕ್ಕೆ ನಡೆಸಿದ್ದೀವಿ ಅಂತ ಅವರು ನಿಜವಾಗ್ಲೂ ಅರ್ಥಪೂರ್ವಕವಾಗಿ ತಿಳಿಸಿದ್ದಾರೆ. ಅದನ್ನು ಪ್ರತಿಯೊಂದು ಗ್ರಾಮನೇ ಅಂತಲ್ಲ, ನಮ್ಮ ಇಡೀ ದೇಶದಲ್ಲೇ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋವಂಥದ್ದು. ಈ ಹಿಂದೂ ಸಮಾಜೋತ್ಸವವನ್ನು ಇದೇ ಥರನೇ ಮುಂದಿನ ದಿನಗಳಲ್ಲಿ ನಡೆಸ್ಕೊಳ್ತಾ ಹೋಗ್ತಾ ಇರಲಿ ಅಂತ ನಾನು ಭಾವಿಸ್ತೀನಿ.